Hey everyone, it's me Sana Sangam. Welcome back to my YouTube channel. First PUC annual examination ಗೆ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಈಗಾಗಲೇ ಫಿಸಿಕ್ಸ್ ಅಲ್ಲಿ 14 ಚಾಪ್ಟರ್ಸ್ ಅಂಡ್ ಕೆಮಿಸ್ಟ್ರಿ ನಲ್ಲಿ 9 ಚಾಪ್ಟರ್ಸ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಅಂಡ್ ಫಿಕ್ಸ್ಡ್ ಕ್ವೆಶ್ಚನ್ಸ್ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಇದೆಲ್ಲ ವಿಡಿಯೋಸ್ ನಿಮಗೆ ಸಿಂಗಲ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ನೇಮ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಫಸ್ಟ್ PUC annual examination 2024 ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಪ್ಲೇ ಲಿಸ್ಟ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದ್ರೆ ನೋಡಿ. Along with that physics, chemistry and Kannada ಈ 3 ಸಬ್ಜೆಕ್ಟ್ಸ್ ಕೂಡ ಬ್ಲೂಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದ್ರೆ ನೋಡಿ, ಡೆಫಿನೆಟ್ಲಿ ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ಗೆ ಈ ಎಲ್ಲ ವಿಡಿಯೋಸ್ ನಿಮ್ಮ ಪ್ರಿಪ್ರೇಷನ್ ಅನ್ನು ಬೂಸ್ಟ್ ಅಪ್ ಮಾಡುತ್ತೆ ಗೈಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಫಸ್ಟ್ PUC ಬಯಾಲಜಿ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಕೆಲವೊಂದು ಪಾಯಿಂಟ್ಸ್ ಅನ್ನು ಹೇಳ್ಬಿಡ್ತೀನಿ. ಈ ವಿಡಿಯೋ ಯಾರೆಲ್ಲ ಯಾರ್ಯಾರು ನೋಡ್ತಾ ಇದ್ದೀರೋ ಅವರು ಬಯಾಲಜಿನಲ್ಲಿ 90 to 95% ಸಿಲೆಬಸನ್ನು ಕವರ್ ಮಾಡಿದರೆ ನಿಮಗೆ ಬಯಾಲಜಿ ಎಕ್ಸಾಮಿನೇಷನಲ್ಲಿ 2 days ಗ್ಯಾಪ್ ಸಿಗುತ್ತೆ. ಈ 2 daysಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಪ್ರಾಪರ್ ರಿವಿಷನ್. ಓಕೆ, ಕರೆಕ್ಟಾಗಿ ಪ್ರಾಪರ್ ರಿವಿಷನ್ ನೀವು ಮಾಡಿತ್ತು ಅಂತಂದರೆ ಡೆಫಿನೆಟ್ಲಿ 60 to 65 ಪ್ಲಸ್ ಔಟ್ ಆಫ್ 70 ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಓಕೆ, ನೀವು 90 to 95% ಸಿಲೆಬಸ್ ಕಂಪ್ಲೀಟ್ ಮಾಡಿದರೆ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿ ನೀವು ಸ್ಟಡಿ ಮಾಡೋದಕ್ಕೆ ಹೋಗ್ಬೋದು, ರಿವಿಷನ್ ಮಾಡೋದಕ್ಕೆ ಹೋಗ್ಬೋದು. ಬಟ್ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ ಬಯಾಲಜಿನ ಓದೋದಕ್ಕೆ ಇನ್ನೂ ಸ್ಟಾರ್ಟೇ ಮಾಡಿರಲ್ಲ, ಫ್ಯೂ ಚಾಪ್ಟರ್ಸನ್ನು ಮಾತ್ರ ಸ್ಟಡಿ ಮಾಡಿರ್ತೀರ. ನಿಮಗೆ ನೆನಪಿದೆ ಬಯಾಲಜಿನಲ್ಲಿ ಇರ್ತಕ್ಕಂಥದ್ದು 19 ಚಾಪ್ಟರ್ಸ್. ಈ 19 ಚಾಪ್ಟರ್ಸಲ್ಲಿ ಒಂದು 3-4 ಚಾಪ್ಟರ್ಸ್ ಮಾತ್ರ ನಾವು ಓದಿದ್ದೀವಿ ಅಷ್ಟೇ. ಇನ್ನೂ ಬೇಕಾದಷ್ಟು ಚಾಪ್ಟರ್ಸ್ ಇದೆ, ನಾವು ಅದು ಇನ್ನೂ ಓದಿಲ್ಲ. ಸೊ ಆ ಥರ ಸ್ಟೂಡೆಂಟ್ಸ್ ಆ್ಯಂಡ್ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ ಅರ್ಧಂಬರ್ಧ ಓದಿರ್ತಾರೆ, 50-50 ಓದಿರ್ತಾರೆ, ಒಂದು ಚಾಪ್ಟರ್ ಅರ್ಧ, ಇನ್ನೊಂದು ಚಾಪ್ಟರ್ ಅರ್ಧ, ಹೀಗೆ ಅರ್ಧಂಬರ್ಧ ಓದಿರ್ತಾರೆ. ಸೊ ಆ ಥರ ಸ್ಟೂಡೆಂಟ್ಸ್, ಓಕೆ, ಈ 3 ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಯಾರ್ಯಾರು 90 to 95% ಸಿಲೆಬಸ್ ಕಂಪ್ಲೀಟ್ ಮಾಡಿದಿರೋ ಅವ್ರ ಬಗ್ಗೆ ನಾನು ಏನು ಡಿಸ್ಕಸ್ ಮಾಡಲ್ಲ. ನೀವು ಜಸ್ಟ್ ಪ್ರಾಪರ್ ರಿವಿಷನ್ ಮಾಡಿ ಡೆಫಿನೆಟ್ಲಿ ನೀವು 65 ಪ್ಲಸ್ 60 ಪ್ಲಸ್ ಔಟ್ ಆಫ್ 70 ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಸೊ ಈ ಟೈಪ್ ಆಫ್ ಸ್ಟೂಡೆಂಟ್ಸ್ ಏನಿದಿರೋ ನಾನು ಏನು ನೆಕ್ಸ್ಟ್ ಹೇಳ್ತೀನೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ಡೆಫಿನೆಟ್ಲಿ ನೀವು 50 ಪ್ಲಸ್ ಔಟ್ ಆಫ್ 70 ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಹಾಗಾದರೆ ಏನು ಫಾಲೋ ಮಾಡಬೇಕು, ಹೇಗೆ ಓದ್ಕೋಬೇಕು ಅನ್ನೋದು ನೋಡೋದಾದರೆ ನಾನು ಈ ವಿಡಿಯೋದಲ್ಲಿ ಅಲ್ಟಿಮೇಟ್ ಸ್ಟ್ರಾಟಜಿ ಫಾರ್ ಬಯಾಲಜಿ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡ್ತೀನಿ. ಸೊ ಅಲ್ಟಿಮೇಟ್ ಸ್ಟ್ರಾಟಜಿ ನಿಮ್ಮ ಬಯಾಲಜಿ ಎಕ್ಸಾಮಿನೇಷನಲ್ಲಿ ನೀವು ಏನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಕಡಿಮೆ ಟೈಮಲ್ಲಿ ಕಡಿಮೆ ಚಾಪ್ಟರ್ಸನ್ನು ಸ್ಟಡಿ ಮಾಡಿ ಹೇಗೆ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಒಂದು ಸ್ಮಾರ್ಟ್ ವರ್ಕ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಿಮಗೆ ಇರ್ತಕ್ಕಂಥ ಚಾಪ್ಟರ್ಸ್ ಟೋಟಲ್ 19 ಚಾಪ್ಟರ್ಸ್ ಇದೆ. ಈ 19 ಚಾಪ್ಟರ್ಸಲ್ಲಿ ಜಸ್ಟ್ 4 ಚಾಪ್ಟರ್ಸನ್ನು ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿ ಹೇಗೆ 70ಯಲ್ಲಿ 50 ಪ್ಲಸ್ಸನ್ನು ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗಾದರೆ ಆ 4 ಚಾಪ್ಟರ್ಸ್ ಯಾವುದೇದು ಅಂತ ನೋಡೋದಾದರೆ 4 ಚಾಪ್ಟರ್ಸ್ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಚಾಪ್ಟರ್ಸ್ ನೋಡಿ, ಸೆಲ್, ದ ಯೂನಿಟ್ ಆಫ್ ಲೈಫ್, ಅನಿಮಲ್ ಕಿಂಗ್ಡಮ್, ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್. ಈ 4 ಚಾಪ್ಟರ್ಸನ್ನು ನಾನು ಗೋಲ್ಡನ್ ಚಾಪ್ಟರ್ಸ್ ಅಂತ ಹೇಳ್ತೀನಿ. ಈ 4 ಚಾಪ್ಟರ್ಸನ್ನು ನೀವು 100% ಸ್ಟಡಿ ಮಾಡಿದ್ದೆ ಆದರೆ ಆ್ಯಂಡ್ ಪ್ಲಸ್ ಬಯಾಲಜಿಯಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಡಯಾಗ್ರಾಮ್ಸನ್ನು ಕೂಡ ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಹಾಗಾದರೆ ಬಯಾಲಜಿನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವುದಿದು ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ಡೆಫಿನೆಟ್ಲಿ ನಿಮಗೆ ಆ ವಿಡಿಯೋ ಹೆಲ್ಪ್ ಆಗುತ್ತೆ. ಆ ವಿಡಿಯೋದಲ್ಲಿ ಏನೇನು ಡಯಾಗ್ರಾಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಓಕೆ, ಈ 4 ಚಾಪ್ಟರ್ಸ್ ಜೊತೆ ನೀವು ಇಂಪಾರ್ಟೆಂಟ್ ಡಯಾಗ್ರಾಮ್ಸನ್ನು ಕೂಡ ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ನೀವು ಅಂದ್ಕೊಂಡಷ್ಟು ಸ್ಕೋರನ್ನು ಕಡಿಮೆ ಟೈಮಲ್ಲಿ ಮಾಡ್ಬೋದು. ಓಕೆ, ಹೇಗೆ ವರ್ಕ್ ಆಗುತ್ತೆ ಈ ಸ್ಟ್ರಾಟಜಿ ಅನ್ನೋದು ನೋಡೋದಾದರೆ ನಾನು ಹೇಳಿದೆ, ಸೆಲ್, ದ ಯೂನಿಟ್ ಆಫ್ ಲೈಫ್, ಈ ಚಾಪ್ಟರಿಂದ 2 ಮಾರ್ಕಿಗೆ 1 ಕ್ವಶನ್ ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ 2 ಇರುತ್ತೆ. ಅನಿಮಲ್ ಕಿಂಗ್ಡಮ್, ಈ ಚಾಪ್ಟರಿಂದ 1 ಮಾರ್ಕ್ ಕ್ವಶನ್ 1 ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ, 5 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಈ ಚಾಪ್ಟರಿಂದ 1 ಮಾರ್ಕ್ ಕ್ವಶನ್ 1 ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ, 5 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಲೋಕೋಮೋಷನ್ ಆ್ಯಂಡ್ ಮೂಮೆಂಟ್, ಈ ಚಾಪ್ಟರಿಂದ ನಿಮಗೆ 2 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ 1 ಇರುತ್ತೆ. ಇದೆಲ್ಲ ಮಾರ್ಕ್ಸನ್ನು ಟೋಟಲ್ ಮಾಡಿದರೆ ಎಷ್ಟು ಆಗುತ್ತೆ ಅನ್ನೋದು ನೋಡೋದಾದರೆ ನೀವು ಸ್ಕ್ರೀನ್ ಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ. 1 ಮಾರ್ಕ್ ಕ್ವಶನ್ 2 ಕ್ವಶನ್ ಬರುತ್ತೆ ಈ 4 ಚಾಪ್ಟರ್ಸಿಂದ. ಸೊ 2 ಮಾರ್ಕ್ಸ್ ನಿಮಗೆ ಬಂದೋಯ್ತು. 2 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ 3 ಕ್ವಶನ್ಸ್ ಬರುತ್ತೆ ಈ 4 ಚಾಪ್ಟರ್ಸಿಂದ. ಸೊ 2 into 3 6 ಮಾರ್ಕ್ಸ್ ಆಯಿತು. ಅಗೇನ್ 3 ಮಾರ್ಕ್ ಕ್ವಶನ್ ಓನ್ಲಿ 1 ಕ್ವಶನ್ ಬರುತ್ತೆ ಈ 4 ಚಾಪ್ಟರ್ಸಿಂದ, 3 ಮಾರ್ಕ್ಸ್ ಆಯಿತು. 5 ಮಾರ್ಕ್ಸ್ ಕ್ವಶನ್ಸ್ ನೀವು 5 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಬಯಾಲಜಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರಲ್ಲಿ. ಸೊ 5 into 5 25. ಸೊ 25 ಮಾರ್ಕ್ಸ್ ನಿಮಗೆ ಈ 4 ಚಾಪ್ಟರ್ಸಿಂದನೇ ಸಿಕ್ಕೋಗುತ್ತೆ. ಈ 4 ಚಾಪ್ಟರ್ಸಿಂದನೇ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಫ್ರೇಮ್ ಆಗುತ್ತೆ. ಆಫ್ಕೋರ್ಸ್ ಆಪ್ಷನ್ಸ್ ಇರುತ್ತೆ, ಬಟ್ ಆಪ್ಷನ್ಸನ್ನು ನಾನು ಇಲ್ಲಿ ಕೌಂಟ್ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟರೆ ಈ 4 ಚಾಪ್ಟರ್ಸಿಂದ ನೀವು ಆರಾಮಾಗಿ 5 ಕ್ವಶನ್ಸನ್ನು ಕರೆಕ್ಟಾಗಿ ಅಟೆಂಡ್ ಮಾಡಿದರೆ 25 ಮಾರ್ಕ್ಸ್ ನಿಮಗೆ ಸಿಕ್ಕೋಗುತ್ತೆ.
ಎಸ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳಿದೆ. ಯಾಕೆ ಹೇಳಿದೆ ಅಂತ ನಿಮಗೆ ಈಗ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇಂಪಾರ್ಟೆಂಟ್ ಡಯಾಗ್ರಾಮ್ಸಲ್ಲಿ 2 ಮಾರ್ಕಿಗೆ 1 ಡಯಾಗ್ರಾಮನ್ನು ಕೇಳ್ತಾರೆ, 3 ಮಾರ್ಕಿಗೂ ಕೂಡ 1 ಡಯಾಗ್ರಾಮನ್ನು ಕೇಳ್ತಾರೆ. ಅವರು ಯಾವ ಚಾಪ್ಟರಿಂದ ಬೇಕಾದರೂ ಕೇಳಿ, ಯಾವ ಚಾಪ್ಟರಿಂದ ಯಾವ ಡಯಾಗ್ರಾಮ್ಸನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಯಾವ ಚಾಪ್ಟರಿಂದಾದರೂ ಕೇಳಿ, ನಿಮಗೆ ಡಯಾಗ್ರಾಮ್ಸನ್ನು ಕೇಳಿದರೆ ಡ್ರಾ ಮಾಡೋದಕ್ಕೆ ಏನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ಡ್ರಾ ಮಾಡ್ತೀರಾ. ಸೊ 2 ಮಾರ್ಕ್ ಡಯಾಗ್ರಾಮನ್ನು ಕೂಡ ನೀವು ಡ್ರಾ ಮಾಡ್ತೀರಾ ಆ್ಯಂಡ್ 3 ಮಾರ್ಕಿಗೆ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಡಯಾಗ್ರಾಮನ್ನು ಕೂಡ ನೀವು ಡ್ರಾ ಮಾಡ್ತೀರಾ. ಸೊ 2 and 3 ಮಾರ್ಕ್ಸ್ ಡಯಾಗ್ರಾಮನ್ನು ಆರಾಮಾಗಿ ನೀವು ಇಲ್ಲಿ ಡ್ರಾ ಮಾಡ್ಬೋದು, ನೀವು ಇಂಪಾರ್ಟೆಂಟ್ ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಿದರೆ. ಸೊ ಇದೆಲ್ಲ ಮಾರ್ಕ್ಸನ್ನು ನೀವು ಕರೆಕ್ಟಾಗಿ ಟೋಟಲ್ ಮಾಡಿದರೆ 41 ಮಾರ್ಕ್ಸ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಈ 41 ಮಾರ್ಕ್ಸಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾನು ಕೌಂಟ್ ಮಾಡಿಲ್ಲ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರಾಮಾಗಿ ಅಟೆಂಡ್ ಮಾಡ್ಬೋದು, ಬಿಕಾಸ್ ಮೇಲೆ ಆನ್ಸರ್ಸ್ ಕೊಟ್ಟಿರ್ತಾರೆ. ನೋಡಿ ನೀವು ವರ್ಡ್ಸನ್ನು ಮ್ಯಾಚ್ ಮಾಡಿಕೊಂಡು ಆರಾಮಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಅಟೆಂಡ್ ಮಾಡ್ಬೋದು. ಸೊ 41 + 5 ಎಷ್ಟಾಯಿತು? 46 ಆಯಿತು. ನೆಕ್ಸ್ಟ್ ನೋಡಿ, ನಿಮಗೆ MCQs ಇರ್ತಕ್ಕಂಥದ್ದು 15 MCQs. ಈ 15 MCQ ಅಲ್ಲಿ 15 MCQನೂ ಕೂಡ ನಿಮಗೆ ಡಿಫಿಕಲ್ಟಿ ಆಗಿರಲ್ಲ. ಇದರಲ್ಲಿ ನಿಮಗೆ 9 MCQs ಅಂತೂ ತುಂಬ ಈಸಿಯಾಗೇ ಇರುತ್ತೆ. ಈ 9 MCQ ಅಲ್ಲಿ ಆಲ್ರೆಡಿ ನೀವು 2 MCQವನ್ನು ಮೇಲೆ ಹೇಳಿರ್ತಕ್ಕಂಥ 4 ಚಾಪ್ಟರ್ಸಿಂದ ಅಟೆಂಡ್ ಮಾಡಿರ್ತೀರ. ರಿಮೈನಿಂಗ್ ನಿಮಗೆ 7 MCQs ಉಳಿಯುತ್ತೆ. ಈ 7 MCQ ಅಲ್ಲಿ ನೀವು ಆರಾಮಾಗಿ 5 MCQs ಅನ್ನು ಅಟೆಂಡ್ ಮಾಡ್ಬೋದು. ವೈ? ಬಿಕಾಸ್ ಮಿಡ್ ಟರ್ಮ್, ಪ್ರಿಪ್ರೇಟರಿ ಆ್ಯಂಡ್ ಟೆಸ್ಟ್ಗಳಿಗೆ ನೀವು ಕೆಲವೊಂದು ಚಾಪ್ಟರ್ಸ್ಗಳನ್ನು ಓದಿರ್ತೀರಾ. ಸೊ ಆ ಚಾಪ್ಟರ್ಸಿಂದನೇ ಏನಾದರೂ ಕ್ವಶನ್ಸ್ ನಿಮಗೆ MCQ ಅಲ್ಲಿ ಅರೈಸ್ ಆಯಿತು ಅಂತಂದರೆ ಕೆಳಗಡೆ ಆಪ್ಷನ್ಸ್ ಇರುತ್ತೆ, ನೋಡಿ ಆರಾಮಾಗಿ ಅಟೆಂಡ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಸೊ 5 MCQs ಆರಾಮಾಗಿ ಅಟೆಂಡ್ ಮಾಡ್ಬೋದು ಆನ್ ಆ್ಯಂಡ್ ಆವ್ರೇಜ್ ಆಗಿ. ಸೊ 46 + 5 51 ಮಾರ್ಕ್ಸ್ ಆಯಿತು ಔಟ್ ಆಫ್ 70. ಎಸ್, ಔಟ್ ಆಫ್ 70 ಆರಾಮಾಗಿ ನೀವು 50+ ಸ್ಕೋರ್ ಮಾಡ್ಬೋದು ಬೈ ಸ್ಟಡಿಂಗ್ ಓನ್ಲಿ ದೀಸ್ 4 ಚಾಪ್ಟರ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಮೈ ಡಿಯರ್ ಫ್ರೆಂಡ್ಸ್. ಆ್ಯಂಡ್ ದಿಸ್ ಇಸ್ ನೋನ್ ಆಸ್ ಸ್ಮಾರ್ಟ್ ವರ್ಕ್. ಓಕೆ, ಕಡಿಮೆ ಟೈಮ್ ಇದೆ, ನಾವು ಬಯಾಲಜಿಲಿ ಅದು ಓದಿಲ್ಲ ಇದು ಓದಿಲ್ಲ ಅಂತ ಬ್ಲ್ಯಾಂಕಾಗಿ ಕೂರೋ ಬದಲು ಈ ರೀತಿ ನೀವು ಸ್ಮಾರ್ಟ್ ವರ್ಕನ್ನು ಮಾಡಿದ್ದೆ ಆದರೆ ಡೆಫಿನೆಟ್ಲಿ ನೀವು ಒಂದು ಗುಡ್ ಸ್ಕೋರನ್ನು ಸ್ಕೋರ್ ಮಾಡ್ಬೋದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ. ಓಕೆ, ಇವಾಗ ನೀವು ಏನೇನು ಓದಬೇಕು ಅಂತ ಗೊತ್ತಾಗಿದೆ. ಯಾವಾಗ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಪ್ಲ್ಯಾನನ್ನು ಕೊಡ್ತೀನಿ. ಪ್ಲ್ಯಾನನ್ನು ಕೂಡ ನೀವು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿ. ಅಲಾಂಗ್ ವಿತ್ ದಟ್ ನೋಡಿ, 51 ಮಾರ್ಕ್ಸಲ್ಲಿ ಮಧ್ಯದಲ್ಲೇ ನಿಮಗೆಲ್ಲಾದರೂ 1, 2, 3 ಮಾರ್ಕ್ಸ್ ಎಲ್ಲೋ ಒಂದು ಹೋಯಿತು, MCQ ಅಲ್ಲೇ ನಮಗೆ ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೂ ಕೂಡ ಆರಾಮಾಗಿ 70ಯಲ್ಲಿ 45+ ಅಂತೂ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಓಕೆ, ನಿಮಗೆ ಸಿಗ್ತಕ್ಕಂಥ ಟೈಮ್ 2.5 ಡೇಸ್. ಈ 2.5 ಡೇಸಲ್ಲಿ ಇಷ್ಟನ್ನು ಓದ್ಕೊಂಡು 45+ ನಾವು ಸ್ಕೋರ್ ಮಾಡ್ತಿದ್ದೀವಿ ಅಂತಂದರೆ ಇಟ್ಸ್ ಅ ವೆರಿ ವೆರಿ ಬಿಗ್ ಮ್ಯಾಟರ್ ಮೈ ಡಿಯರ್ ಫ್ರೆಂಡ್ಸ್. ಹಾಗಾದರೆ ಯಾವ ಡೇಯಲ್ಲಿ ಏನೇನು ಓದಬೇಕು ಅನ್ನೋದನ್ನು ನಾನು ಹೇಳ್ತೀನಿ, ಸ್ಟಡಿ ಪ್ಲಾನನ್ನು ಕೊಡ್ತೀನಿ. ಸೊ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ. ಎಸ್, 14th ಫೆಬ್ರವರಿ ನಿಮಗೆ ಮ್ಯಾಥ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಮ್ಯಾಥ್ಸ್ ಎಕ್ಸಾಮಿನೇಷನ್ 1:30ಗೆ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆಗಿ ಮನೆಗೆ ಬರ್ತೀರಾ, ಊಟ ಮಾಡಿ ರೆಸ್ಟ್ ಮಾಡಿ. ಈವ್ನಿಂಗ್ ಬೈ 4 o'clock ಅಷ್ಟರಲ್ಲಿ ನೀವು ಬಯಾಲಜಿಯನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಈವ್ನಿಂಗ್ 4 PM ನೀವು ಕರೆಕ್ಟಾಗಿ ಸ್ಟಾರ್ಟ್ ಮಾಡಿ. ಈವ್ನಿಂಗ್ ಆ್ಯಂಡ್ ನೈಟ್ ಕಂಪ್ಲೀಟಾಗಿ ನೀವು ಬಯಾಲಜಿನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಡಯಾಗ್ರಾಮನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬಯಾಲಜಿಯಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಡಯಾಗ್ರಾಮ್ದು ಪ್ರಿಸ್ಕ್ರೈಬ್ಡ್ PDF ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ಆ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಆ PDF ಅಲ್ಲಿ ನಾನು ಏನೇನು ಇಂಪಾರ್ಟೆಂಟ್ ಡಯಾಗ್ರಾಮ್ಸನ್ನು ಕೊಟ್ಟಿದ್ದೀನೋ ಅದೆಲ್ಲದನ್ನು ಕೂಡ 100% ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ 14th ಫೆಬ್ರವರಿ ನಿಮ್ಮ ಟಾರ್ಗೆಟ್ ಏನಿರಬೇಕು ಅಂತಂದರೆ 14th ಫೆಬ್ರವರಿ ನೀವು ನೈಟ್ ಮಲ್ಗೋಷ್ಟರಲ್ಲಿ ಬಯಾಲಜಿಯಲ್ಲಿ ಏನೇನು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇದೆ ಎಲ್ಲದನ್ನು ಕೂಡ 100% ಪ್ರಾಕ್ಟೀಸ್ ಮಾಡೇ ಮಲಗಬೇಕು. ಓಕೆ, ನೆಕ್ಸ್ಟ್ ಡೇ 15th ಫೆಬ್ರವರಿ ಟ್ಯೂಸ್ಡೇ ಆ್ಯಂಡ್ ನೆಕ್ಸ್ಟ್ ಡೇ ಬಂದುಬಿಟ್ಟು 16th ಫೆಬ್ರವರಿ ಥರ್ಸ್ಡೇ ಇರುತ್ತೆ. 16th ಫೆಬ್ರವರಿ ಥರ್ಸ್ಡೇ ಅಪ್ ಟು 1 PM ವರೆಗೆ ಅಂತಂದರೆ ನಿಮಗೆ 1.5 ಡೇ ಟೈಮ್ ಸಿಗುತ್ತೆ. 15 and 16 ಟೋಟಲಾಗಿ ಸೇರಿಕೊಂಡ್ರೆ 1.5 ಡೇ ಟೈಮ್ ಸಿಗುತ್ತೆ. ಈ 1.5 ಡೇಯಲ್ಲಿ ನೀವು ನಾನು ಲಾಸ್ಟ್ಗೆ ಏನು ಮೆನ್ಷನ್ ಮಾಡಿದ್ದೀನೋ ಆ 4 ಚಾಪ್ಟರ್ಸನ್ನು ನೀವು ಕಂಪ್ಲೀಟಾಗಿ ಓದಬೇಕು. ದೀಸ್ 4 ಚಾಪ್ಟರ್ಸ್ ಆರ್ ದ ಗೋಲ್ಡನ್ ಚಾಪ್ಟರ್ಸ್, ಬಿಕಾಸ್ ಈ 4 ಚಾಪ್ಟರ್ಸ್ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಫೆಚ್ ಮಾಡುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ. ಈ 4 ಚಾಪ್ಟರ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಿ. ಬಯಾಲಜಿಯಲ್ಲಿ ನಾನು ಇನ್ನೂ ಏನು ಓದೇ ಇಲ್ಲ ಆ ಥರ ಸ್ಟೂಡೆಂಟ್ಸು ಈ 4 ಚಾಪ್ಟರ್ಸನ್ನು 100% ಪ್ರಾಕ್ಟೀಸ್ ಮಾಡಿ. ಇಲ್ಲ ನಾನು 1, 2 or 3 or 4 ಚಾಪ್ಟರ್ಸನ್ನು ನಾನು ಮುಂಚೆನೇ ಓದಿ ಕಂಪ್ಲೀಟ್ ಮಾಡಿದ್ದೆ ಅಂತ ಅಂದರೆ ಈ 4 ಚಾಪ್ಟರ್ಸ್ ಜೊತೆ ನೀವು ಏನೇನು ಮುಂಚೆ ಓದಿದಿರೋ ಆ ಚಾಪ್ಟರ್ಸನ್ನು ಕೂಡ ಇನ್ಕ್ಲೂಡ್ ಮಾಡಿ 1.5 ಡೇಯಲ್ಲಿ ಅಟ್ ಎನಿ ಕಾಸ್ಟ್ ನೀವೇನೇನು ಮುಂಚೆ ಓದಿದಿರೋ ಆ್ಯಂಡ್ ಇವಾಗ ನೀವೇನೇನು ಹೊಸದು ಈ 4 ಚಾಪ್ಟರ್ಸ್ ಓದಬೇಕು ಎಲ್ಲದನ್ನು ಕೂಡ 1.5 ಡೇಯಲ್ಲಿ ನೀವು 100% ಕಂಪ್ಲೀಟ್ ಮಾಡಬೇಕಾಗುತ್ತೆ. ಯಾರು ಬಯಾಲಜಿ ಸಬ್ಜೆಕ್ಟನ್ನು ಓದೋದಕ್ಕೆ ಸ್ಟಾರ್ಟೇ ಮಾಡಿಲ್ಲ, ಫಸ್ಟ್ ನೀವು ಈ 4 ಚಾಪ್ಟರ್ಸನ್ನು 1.5 ಡೇಯಲ್ಲಿ ಕಂಪ್ಲೀಟ್ ಮಾಡಿ. ಯಾರ್ಯಾರು ಆಲ್ರೆಡಿ ಬಯಾಲಜಿಯಲ್ಲಿ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಕೆಲವೊಬ್ಬರು
1, 2 ಆರ್ 3 ಚಾಪ್ಟರ್ಸನ್ನು ಓದಿರ್ತೀರ. ಸೊ ಆ ಚಾಪ್ಟರ್ಸನ್ನು ಕೂಡ ಈ 4 ಚಾಪ್ಟರ್ಸ್ ಜೊತೆ ಇನ್ಕ್ಲೂಡ್ ಮಾಡಿ ನೀವು 1.5 ಡೇಯಲ್ಲಿ ನಿಮ್ದು ಏನೇನಿರುತ್ತೋ ಎಲ್ಲದನ್ನು ಕೂಡ ಓದಿ ಮುಗಿಸ್ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಆಫ್ ಡೇ ಟೈಮ್ ಸಿಗುತ್ತೆ. ಆಫ್ ಡೇಯಲ್ಲಿ ಅಂತಂದರೆ ಆಫ್ಟರ್ 1 PM 16th ಫೆಬ್ರವರಿ ಆಫ್ಟರ್ 1 PM ನೀವು ಕಂಪ್ಲೀಟಾಗಿ ಪ್ರಾಪರ್ ರಿವಿಷನನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಏನೇನಿದೆ ಅದನ್ನು ಮತ್ತು ನೀವು 1.5 ಡೇಯಲ್ಲಿ ಏನೇನು ಓದಿದಿರೋ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಪ್ರಾಪರ್ ರಿವಿಷನನ್ನು ಮಾಡ್ಕೋಬೇಕಾಗತ್ತೆ. ಫೆಬ್ರವರಿ 17th ನಿಮಗೆ ಬಯಾಲಜಿ ಎಕ್ಸಾಮಿನೇಷನ್ ಇರುತ್ತೆ. ಸೊ ಆಲ್ ದ ಬೆಸ್ಟ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಸ್ಟ್ರಾಟಜಿಯನ್ನು ನೀವು 100% ಫಾಲೋ ಅಪ್ ಮಾಡಬೇಕಾಗತ್ತೆ. ಫಾಲೋ ಅಪ್ ಮಾಡಿದರೆ ಡೆಫಿನೆಟ್ಲಿ ನಾನು ಹೇಳೋ ರೀತಿ 50+ ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಓಕೆ, ಏನು ಓದಿಲ್ಲ ಈ 2 ಡೇಸಲ್ಲಿ ನಾನು ಓದ್ತೀನಿ ಅಂತಂದರೆ 50+ ಸ್ಕೋರ್ ಮಾಡ್ತೀರಾ. ಮಧ್ಯದಲ್ಲಿ 2-3 ಮಾರ್ಕ್ಸ್ ವೇರಿಯೇಷನ್ ಆಯಿತು ಅಂತಂದರೂ ಕೂಡ 45+ ಸ್ಕೋರ್ ಮಾಡ್ತೀರಾ. ಆ್ಯಂಡ್ ನಾನು ಅದರ್ ಕೇಸ್ ಸ್ಟೂಡೆಂಟ್ಸ್ ಹೇಳಿದೆ ಮುಂಚೆನೇ 2, 3, 4 ಚಾಪ್ಟರ್ಸನ್ನು ಓದಿದ್ದೀರಾ. ಸೊ ಆ ಥರ ಸ್ಟೂಡೆಂಟ್ಸು ಇದನ್ನು ಫಾಲೋ ಮಾಡಿದ್ದೇ ಆದರೆ ನೀವು ಕೂಡ ಆರಾಮಾಗಿ 55+ ಸ್ಕೋರ್ ಮಾಡ್ತೀರಾ. ಯಾಕಂದರೆ ನೀವು ಮುಂಚೆನೇ 2, 3, 4 ಚಾಪ್ಟರ್ಸನ್ನು ಓದಿದ್ದೀರಾ. ಸೊ ಹಾಗಾಗಿ ನಿಮಗೆ 1-2-3 ಮಾರ್ಕ್ಸ್ ಜಾಸ್ತಿನೇ ಬರುತ್ತೆ. ಸೊ 55+ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಸೊ ಈ ಸ್ಟ್ರಾಟಜಿನ 2 ಡೇಸಲ್ಲಿ ಫಾಲೋ ಮಾಡಿ ಡೆಫಿನೆಟ್ಲಿ ಮ್ಯಾಕ್ಸಿಮಮ್ ಸ್ಕೋರನ್ನು ನೀವು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ಜಾಸ್ತಿ ಟೆನ್ಷನ್ ತೊಗೋಬೇಡಿ ಆ್ಯಂಡ್ ಪ್ರೆಷರ್ ತೊಗೋಬೇಡಿ. ಸೊ ಕಾಮಾಗಿ ಪೀಸಾಗಿ ಆರಾಮಾಗಿ ಪ್ರಿಪ್ರೇಷನ್ ಮಾಡಿ. ಕ್ವಶನ್ ಪೇಪರ್ ಈಸಿಯಾಗೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಕ್ಸಾಮಿನೇಷನ್ ಚೆನ್ನಾಗಾಗಿ ಆಲ್ ದ ಬೆಸ್ಟ್. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತಂದರೆ ಟೈಮು ಕೂಡ ತುಂಬ ಕಡಿಮೆ ಇದೆ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಟೇಕ್ ಕೇರ್ ಗೈಸ್.